ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 5 ಗುಂಟೆ ಜಮೀನು. ಇದರಲ್ಲಿ ಫಾರ್ಮ್ ಹೌಸ್ ಚೆನ್ನಾಗಿರೋದು, 2 ಮನೆ ಕಟ್ಟಿದ್ದಾರೆ, RCC ಮನೆ, ಮತ್ತು ಬೌಂಡ್ರಿ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ಕಾವೇರಿ ನೀರನ್ನು ಕನೆಕ್ಷನ್ ತೊಗೊಂಡಿದ್ದಾರೆ ಪಂಚಾಯಿತಿಯಿಂದ, ಕುಡಿಯೋಕ್ಕೆ, ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಈ ಥರದಕ್ಕೆಲ್ಲ. 3 ಬೋರ್ವೆಲ್ ಇದೆ. 3ರಲ್ಲಿ 1 ಸ್ಟಾಪ್ ಮಾಡಿದ್ದಾರೆ, ಅದು ಜಾಸ್ತಿ ಆಗೈತೆ ನೀರು ಅಂದ್ಬಿಟ್ಟು. 2 ಬೋರ್ವೆಲಲ್ಲಿ ಫುಲ್ ಡ್ರಿಪ್ ಮಾಡಿದ್ದಾರೆ. 200 ಚಿಲ್ಲರೆ ತೆಂಗಿನ ಮರ ಇದೆ, 33 ಚಿಲ್ಲರೆ ಮಾವಿನ ಮರ ಇದೆ, 80 ಸಪೋಟ ಇದೆ. ಸ್ಯಾಂಡ್ಲ್ವುಡ್ಡನ್ನು ಸ್ವಲ್ಪ 1 ವರ್ಷ ಹಳೆಯದು ಹಾಕಿದ್ದಾರೆ. ಚಿಮ್ನೆಳ್ಳೆ ಇದೆ, ನಿಂಬೆ ಇದೆ, ಈ ಥರ ಅಸಾರ್ಟೆಡ್ ಸ್ವಲ್ಪ ಹಾಕಿದ್ದಾರೆ. 30 ಹಸು ಇದೆ. 30 ಹಸುವಿಂದ 200 ಲೀಟ್ರ್ ಪರ್ ಡೇ ಹಾಲು ಬರ್ತದೆ. ಈ ಥರದ್ದು 2 ಗೇಟ್ ಇದೆ, 2 ಕಡೆ, ಒಂದು ಇನ್ಸೈಡು, ಒಂದು ಔಟ್ಸೈಡು. ನೋಡಿ, ಇದು ಶೆಡ್ ಮಾಡಿದ್ದಾರಲ್ಲ, ಇದು ಒಂದು ಶೆಡ್. ಡೇ ಟೈಮಲ್ಲಿ ಕಟ್ಟೋಕ್ಕೆ, ಚಳಿ ಟೈಮಲ್ಲಿ, ಮಳೆ ಸೀಸನ್ನಲ್ಲಿ ಕಟ್ಟೋಕ್ಕೆ ಇನ್ನೊಂದು ಶೆಡ್ ಇದೆ. 2 ಶೆಡ್ ಇದೆ ಈ ಥರ ದೊಡ್ಡದು. ಇನ್ಕಮ್ ಇದರಲ್ಲಿ 25 ಲಕ್ಷ ರೂಪಾಯಿ ಪರ್ ಇಯರ್, ಪರ್ ಆನಮ್ ಇನ್ಕಮ್ 25 ಲಕ್ಷ ಇದೆ. ಇದರದ್ದು ಬೆಲೆ ಹೇಳ್ತಾರೆ 3.5 ಕೋಟಿ. ಎಲ್ಲ ಫಲ ಕೊಡ್ತಾ ಇರೋಂಥದ್ದೇ ದೊಡ್ಡ ದೊಡ್ಡ ಮರಗಳಿರೋದು. ಇದರಲ್ಲಿ ದೊಡ್ಡದು ಜನ್ರೇಟ್ರ್ ಇದೆ, ಜನ್ರೇಟ್ರ್ ರೂಮ್ ಸಪ್ರೇಟ್ ಆಗಿದೆ. ಇನ್ನೊಂದು ಎಕ್ಸ್ಟ್ರಾ ಕೌ ಶೆಡ್ ಬೇರೆ ಹಾಕಿದ್ದಾರೆ, ಅದೆಲ್ಲ ತೋರಿಸ್ತೀನಿ ನೆಕ್ಸ್ಟ್. ಆಮೇಲೆ ಮಿಲ್ಕೆಲ್ಲ ಮೆಷಿನಿಂದ ತೆಗಿಯೋದು. ಅದೇ ಊರಲ್ಲಿ ಸೇಮ್ ಜಾಗದಲ್ಲೇ ಮಿಲ್ಕ್ ಡೈರಿ ಇದೆ, KMF. ಅದಕ್ಕೆ ಇವ್ರು ಕೊಡೋದು. 10 ಡೇಸ್ಗೆ ಒಂದು ಸರ್ತಿ ಪೇಮೆಂಟ್ ಕೊಡ್ತಾರೆ ಡೈರಿಯವರು. HF ಒಂದಿದೆ, HF 29 ಇದೆ, ಒಂದು ಗಿರ್ ಇದೆ. ಇದೆಲ್ಲ ಜಾಸ್ತಿ ಹಾಲು ಕೊಡೋಂಥ ಹಸುಗಳೇ ಇರೋದು. 12 ಲೀಟ್ರ್, 14 ಲೀಟ್ರ್, 15 ಲೀಟ್ರ್ ಈ ಥರನೇ ಅಂತ ಕೊಡೋದು. ಮತ್ತು ನೀಟಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಈ ಕೌ ಡಂಕ್ ಇದೆಯಲ್ಲ, ಇದೇ 4 ತಿಂಗಳಿಗೆ ಒಂದು ಸತಿ 1 ಲಕ್ಷಕ್ಕೆ ಯಾರೋ ತೊಗೊಂಡು ಹೋಗ್ತಾ ಇರ್ತಾರಂತೆ ಕಂಟಿನ್ಯೂ. ಆಮೇಲೆ ತೆಂಗು, ಅದೂ ಅಷ್ಟೇ 4 ತಿಂಗಳಿಗೆ ಒಂದು ಸತಿ ಬಂದು 3 ತಿಂಗಳು 4 ತಿಂಗಳು ಆ ಥರ ಬಂದು ತೊಗೊಂಡು ಹೋಗ್ತಾರಂತೆ ಕಾಯಿ. ಸಪೋಟನೂ ಅಷ್ಟೇ, ಅದೂ ಯಾರೋ ಕಂಟಿನ್ಯೂಸ್ ಆಗಿ ತಗೊಂಡು ಹೋಗ್ತಾ ಇರ್ತಾರಂತೆ. ನೋಡಿ, ಇದೆಲ್ಲ ಮಷಿನರಿಯಿಂದನೇ ಹಾಲು ತೆಗಿಯೋದು. ಜನ್ರೇಟರ್ ಇದೆ, CC ಕ್ಯಾಮ್ರಾಗಳಿದೆ, 2 ಮನೆ ಇದೆ, 1 BHK 1 BHKದು RCC ಮನೆಗಳು. $55 ಕಿಲೋಮೀಟ್ರ್ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ. ಆಮೇಲೆ ಕಾವೇರಿ ನೀರು ಕನೆಕ್ಷನ್ನು ಇದೆ. ಇದರಲ್ಲಿ ಫಂಕ್ಷನ್ ಮಾಡಿದ್ರೆ ಓಪನ್ ಥಿಯೇಟ್ರ್ ಒಂದು ಮಾಡಿದ್ದಾರೆ, ಜೊತೆಗೆ ಒಂದು ಓಪನ್ ಕಿಚನ್ನು ಮಾಡಿದ್ದಾರೆ. ಪಾರ್ಟಿ ಮಾಡಿದಾಗ ಅದರಲ್ಲಿ ಅಡುಗೆ ಮಾಡೋದಕ್ಕೆ. ನೋಡಿ, ಈ ಥರದೆಲ್ಲ ಸಾರ್ಟೆಡ್ ಇನ್ನು ಸುಮಾರಿದೆ. ನೋಡಿ, ಹಸುಗಳು ಇಲ್ಲೂ ಕಟ್ಟಿದ್ದಾರೆ, ಎಲ್ಲೆಲ್ಲಿ ನೆರಳಿದೆ ಅದೆಲ್ಲ ಅಲ್ಲೆಲ್ಲ ಕಟ್ಟಿದ್ದಾರೆ. ಬಾಳೆನೂ ಹಾಕಿದ್ದಾರೆ ಮಧ್ಯ ಮಧ್ಯದಲ್ಲಿ. ಫುಲ್ ರೆಡ್ಡಿ ಸಾಯಿಲ್. ಆಮೇಲೆ ವಿಲೇಜಿಂದ 500 ಮೀಟರ್ ಡಿಸ್ಟೆನ್ಸಲ್ಲಿರೋದು, 500 ಮೀಟ್ರ್ ಡಿಸ್ಟೆನ್ಸ್. ನೋಡಿ, ಸಪೋಟ ಇದು. ಇಲ್ಲಿ ಆಜು ಬಾಜುನೂ ಬೇರೆಯವರು ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ಕೆಮ್ಮಣ್ಣು. ಮಾವು ಜಾಸ್ತಿ ಆಲ್ಫೋನ್ಸೋ ಮ್ಯಾಂಗನೇ ಹಾಕಿರೋದು. ಒಂದು ಸ್ವಲ್ಪ ಮನೆಗೆ ಆಗೋಷ್ಟು 1, 2, 3 ಈ ಥರ ರಸ್ಪುರಿ, ಮಲ್ಲಿಕ ಈ ಥರದ್ದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಮನೆಗೆ ಅಸಾರ್ಟೆಡ್ ಇರಲಿ ಅಂತ. ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಕುಡಿಯೋದಕ್ಕೆ ಕಾವೇರಿ ನೀರು ಬರ್ತಿದೆ. ಮತ್ತು 24 ಅವರ್ಸ್ ಕರೆಂಟ್ಗೆ ನಿರಂತರ ಜೊತೆಗೆ ಕರೆಂಟು ತಗೊಂಡಿದ್ದಾರೆ. ಜನ್ರೇಟ್ರೂ ಇದೆ.
ನೋಡಿ, ಯಾರಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಮತ್ತು ಈ ಥರದ್ದು ಫಾರ್ಮ್ ಹೌಸ್ಗಳು, ತೋಟ, ಜಮೀನು ಏನಾರ ಕ್ಲಿಯರ್ ಟೈಟ್ಲ್ ಇದ್ದರೆ ಮಾತ್ರ ಹೇಳ್ತಾರೆ. ಅದು ಪಿತ್ರಾಜಿತ ನಾನು ಮಾಡೋಕ್ಕಿಲ್ಲ. ಸ್ವಯಾಜಿತ ಯಾರಾದರೂ ಕೊಡೋಂಗಿದ್ರೆ ಮೈಸೂರು ಸುತ್ತಮುತ್ತ ನನಗೆ ಹೇಳ್ಬೋದು, ನೀಟಾಗಿ ಕೆಲಸ ಮಾಡಿಕೊಡ್ತೀನಿ. ಅಥವಾ ಏನಾರು ಪರ್ಚೇಸ್ ಮಾಡಬೇಕಂದ್ರೂ ಸುಮಾರು ಜಾಗಗಳು ನನ್ನ ಹತ್ರನೇ ಇದೆ. ಚಿಕ್ಕ ಚಿಕ್ಕ ಜಾಗಗಳು, 20 ಗುಂಟೆ, 1 ಎಕರೆ, 1.5 ಎಕರೆ, ಅರ್ಧ ಎಕರೆ, ಈ ಥರದ್ದೆಲ್ಲ ಇದೆ ಸುಮಾರು. ತೋಟನೂ ಇದೆ, ಅಗ್ರಿಕಲ್ಚರ್ ಲ್ಯಾಂಡು ಇದೆ, ಆಮೇಲೆ ಡೈರಿಗೆ ಸೂಟಬಲ್ ಆಗೋಂಥ ಜಾಗಗಳು ಇದೆ. ಫಾರ್ಮ್ ಹೌಸ್ ಮತ್ತು ಡೈರಿ ಫಾರ್ಮ್ ಮಾಡೋಕ್ಕೆ ಈ ಥರದಕ್ಕೂ ನಮ್ಮ ಹತ್ರ ಸಿಗ್ತದೆ. ಯಾರಿಗಾದ್ರೂ ಬೇಕು ಅಂದ್ರೂ ಕಾಲ್ ಮಾಡಿ, ಅಥವಾ ನೀವೇ ಏನಾರ ಸೇಲ್ ಮಾಡಿಕೊಡ್ಬೇಕು ಅಂದ್ರೂ ನನಗೆ ಸಂಪರ್ಕ ಮಾಡ್ಬೋದು. ನಮ್ಮ ಹತ್ರ ಯಾವ ಪ್ರಾಪರ್ಟಿ ಇರುತ್ತೆ ಎಲ್ಲ ಕ್ಲಿಯರ್ ಟೈಟ್ಲ್ ಇರ್ತದೆ. ಯಾಕಂದರೆ ನಾನು ಸ್ವಯಾಜಿತ ಮಾಡೋದು, ಪಿತ್ರಾಜಿತ ಮಾಡೋಕ್ಕಿಲ್ಲ. ನಾನು ಪಿತ್ರಾಜಿತಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇರ್ತದೆ, ಸುಮಾರು ಜನ ಬರ್ತಾರೆ. ಈ ಸ್ವಯಾಜಿತಲ್ಲಿ ಎಲ್ಲ ಫಿಲ್ಟ್ರ್ ಆಗಿರ್ತದೆ. ನೋಡಿ, ಎದುರುಗಡೆ ಕಾಣ್ತಾ ಇರೋದು ಓನರಿಗೆ ಒಂದು ಮನೆ, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಒಂದು ಜನ್ರೇಟರ್ ರೂಮ್. ಅದು ನೋಡಿ, ಇದು ಟ್ಯಾಂಕ್ ಇದೆಯಲ್ಲ, ಇದು ಕಾವೇರಿಯಿಂದ ನೀರು ಬರುತ್ತಲ್ಲ ಅದಕ್ಕೆ ಟ್ಯಾಂಕ್ ಮಾಡ್ತಾ ಇರೋದು.